ಹಲೋ ನಮಸ್ಕಾರ. ಇದು ಫ್ರೀಡಮ್ ಟಿವಿಯ ಮೆಗಾ ಎಕ್ಸ್ಪೋ. ಸಾಕಷ್ಟು ಕಾರು ಖರೀದಿ ಮತ್ತು ವೀಕ್ಷಣೆಯು ಕೂಡ ನಡೀತಾ ಇದೆ. ಆದರೆ ಕಾರು ಜಗತ್ತಿನಲ್ಲಿ ಅಥವಾ ಈ ಒಂದು ಮೆಗಾ ಎಕ್ಸ್ಪೋದಲ್ಲಿ, ಫ್ರೀಡಮ್ ಟಿವಿಯ ಮೆಗಾ ಎಕ್ಸ್ಪೋದಲ್ಲಿ ಅತ್ಯಂತ ಆಕರ್ಷಣೀಯವಾದಂತಹ ಕಾರು, ಸಾಕಷ್ಟು ವೀಕ್ಷಣೆಗೂ ಒಳಗಾದ, ಖರೀದಿಗೂ ಒಳಗಾಗಿರ್ತಕ್ಕಂತಹ ಸುಜುಕಿ ಕಂಪನಿಯ ಕಾರು, ಜೊತೆಗೆ ಬಿಳಿ ಕುದುರೆ ಅಂತ ಕರೆಸಿಕೊಳ್ಳುವಂತಹ ಗ್ರ್ಯಾಂಡ್ ವಿಟಾರ. ಹಾಗಾದರೆ ಕಾರು ಜಗತ್ತಿನ ಅತ್ಯಂತ ಸಾಫ್ಟ್ ಸ್ಟೇರಿಂಗ್ ಜೊತೆಗೆ ಸಾಫ್ಟ್ ಗೇರು, ಇದರಲ್ಲಿ ಸಾಕಷ್ಟು ಫೀಚರ್ ಇರ್ತಕ್ಕಂತಹದ್ದು. ಇದಕ್ಕೆ ಸಂಬಂಧಪಟ್ಟಂಥವರೇ ನಮ್ಮ ಜೊತೆಲಿದ್ದಾರೆ. ಈ ವಿಟಾರ, ಅದರಲ್ಲೂ ಕೂಡ ಸುಜುಕಿ ಕಂಪನಿ ಅತ್ಯಂತ ಮೂವಿಂಗ್ ಆಗಿರ್ತಕ್ಕಂತಹ ಕಾರ್ ಇದು. ಈ ಕಾರಿನ ಫೀಚರ್ ಏನು, ಇದರ ಬಗ್ಗೆ ಇಂಚಿಂಚು ಮಾಹಿತಿಯನ್ನು ಅವ್ರ ಜೊತೆ ಕೇಳಿ ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡೋಣ. ಇದರ ಹೊರಭಾಗ ಜೊತೆಗೆ ಒಳಭಾಗದ ಎಲ್ಲ ವಿವರವೂ ಕೂಡ ಇವತ್ತು ನಮ್ಮ ಜೊತೆ ನಿಂತು ಅವರು ಕೊಡ್ತಾ ಹೋಗ್ತಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಸರ್ ಹೇಗೆ ಇದು ಸುಜುಕಿ ಕಂಪನಿಯ ಗ್ರ್ಯಾಂಡ್ ವಿಟಾರದ ಬಗ್ಗೆ ಹೇಳೋದಾದ್ರೆ? ಸರ್ ನಮಸ್ಕಾರ, ನನ್ನ ಹೆಸರು ವಿಷ್ಣುದಾಸ್. ನಾನು ಬಂದು ರಿಲೇಷನ್ಶಿಪ್ ಮ್ಯಾನೇಜರ್, ವರುಣ್ ಮೋಟಾರ್ಸ್, ನೆಕ್ಸಾ, ಹೆಬ್ಬಾಳಿಂದ ಬರ್ತಾ ಇದ್ದೀನಿ. ಈಗ ನಾವು ಇಲ್ಲಿ ಗ್ರ್ಯಾಂಡ್ ವಿಟಾರ ಗಾಡಿಯನ್ನು ತಂದಿದ್ದೀವಿ. ಈ ಗ್ರ್ಯಾಂಡ್ ವಿಟಾರ ಬಂದು ಆಲ್ಮೋಸ್ಟ್ ಮಾರ್ಕೆಟಲ್ಲಿ ಇರುವ ಗಾಡಿನೇ. ಅದರಲ್ಲಿ ಈಗ ಲಾಸ್ಟ್ ಮಂತ್ ಏನು ಮಾಡಿದ್ದಾರೆ ಅಂದರೆ ಮಾರುತಿಯವರು ಇನ್ನೂ ರಿಫೈನ್ ಮಾಡಿ, ಇನ್ನೂ ಸ್ವಲ್ಪ ಫ್ಯೂಚರ್ನ ಆ್ಯಡ್ ಮಾಡಿ, ಮತ್ತು ಈ ಗಾಡಿಯನ್ನು ಇನ್ನೊಂದು ಅಷ್ಟು ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಅಲ್ಲಿ ಬಂದು 6 ಸ್ಟ್ಯಾಂಡರ್ಡ್ ಏರ್ ಬ್ಯಾಗ್ಸ್ ಬಂದಿದೆ. ಅದೊಂದು ಪ್ರತ್ಯೇಕತೆ. ನಾರ್ಮಲ್ ಆಗಿ ಬೇಸಿಕಲಿ 2 ಏರ್ ಬ್ಯಾಗ್ಸ್ ಇರ್ತಿತ್ತು, ಟಾಪ್ ಎಂಡಲ್ಲಿ ಮಾತ್ರ ಬರ್ತಿತ್ತು. ಮತ್ತು ಇದರಲ್ಲಿ ಕೆಲವೊಂದು ಫ್ಯೂಚರ್ಸ್ ಎಲ್ಲ ಆ್ಯಡ್ ಮಾಡಿ ನಿಮಗೆ ಎಲ್ಲ ಸಖತ್ತಾಗಿ ಕೊಟ್ಟಿದ್ದಾರೆ. ಇದು ನಮ್ಮದು ಲೋಗೋ ಇಂದ ಸ್ಟಾರ್ಟ್ ಆಗುತ್ತೆ. ಮತ್ತು ಇದು ಒಂದು ನೆಕ್ಸಾ ಗ್ರಿಲ್ವೇ ವಿತ್ ಕ್ರೋಮ್ ಫಿನಿಶ್ ಅಂತ ಬರುತ್ತೆ. ಸೊ ವಿತ್ DRL, ಇದು ಬಂದು DRL ರನ್ನಿಂಗ್ ಲೈಟ್ ಅಂತ ಕರಿತೀವಿ, ಟ್ರೈ DRL ಅಂತ ಕರಿತೀವಿ, ವಿತ್ ಹೆಡ್ ಲ್ಯಾಂಪ್ಸು. ಹಾಗೆ ನಮಗೆ ಅಂದರೆ ಬೇರೆ ಕಾರ್ಗಳಲ್ಲಿ ಈ ಥರ ಕಾಣಿಸಲ್ವಾ ಸರ್? ಸರ್ ಇದು ಬೇರೆ ಕಾರ್ಗಳು ಬರುತ್ತೆ. ಇದು ಬಂದ್ಬಿಟ್ಟು ನಿಮಗೆ ಡಿಸೈನ್ ವೈಸ್ ನೋಡಿದ್ರೆ ಯುನಿಕ್ನೆಸ್ ಇರುತ್ತೆ ನಮ್ಮ ಸುಜುಕಿಯಲ್ಲಿ. ನೆಕ್ಸಾ DRL ಅಂತ ನೋಡಿದ್ರೆ ಅದು ನೋಡಿ ನಮ್ಮದು ಬಳಿನೂ ಇದೆ ಅಲ್ಲಿ. ಸೊ ಆ ಗಾಡಿನೂ ನಮಗೆ ಇದು DRL ಬರುತ್ತಿದೆ. ಸೊ ಇದು ಬಂದು ಏನಂದ್ರೆ ನಮಗೆ ಈ ಫಿನಿಶಿಂಗ್ ಇದೆಯಲ್ಲ, ಅದು ಯುನಿಕ್ನೆಸ್ ಬರುತ್ತೆ. ಬೇರೆ ಬ್ರ್ಯಾಂಡ್ಗೂ ನಮಗೂ ಬಂದು ಯುನಿಕ್ನೆಸ್ ಬಂದ್ಬಿಟ್ಟು ನಮಗೆ ಇದು ಮಾಡಿಕೊಡ್ತದೆ. ಇದು ಹೈಲೈಟ್ ಏನಂತ ಕೇಳಿದ್ರೆ, ಆಪೋಸಿಟ್ ಬರೋ ಗಾಡಿಗಳಿಗೆ ಇದು ಬಂದು ನಾವು ಬರ್ತಾ ಇದೀವಿ ಹೈಲೈಟ್ ಮಾಡೋಕ್ಕೆ. DRL ಡೇ ರನ್ನಿಂಗ್ ಲೈಟ್ ಅಂತ ಕರಿತೀವಿ. ಡೇನಲ್ಲೂ ಕೂಡ ಇದು ನಮಗೆ ಉಪಯೋಗ ಆಗುತ್ತೆ. ಸೊ ಅದೇ ಇದರದ್ದು ಪರ್ಪಸ್. ಮತ್ತು ಇದು ಕ್ರೋಮ್ ಫಿನಿಶ್ ಅಂತ ಕರಿತೀವಿ. ಸೊ ಇದರಿಂದ ನಮಗೆ ಇದು ಬಂದು ಕ್ರಂಪಲ್ ಝೋನ್ ಅಂತ ಬರುತ್ತೆ. ಅದಾವುದು ಗಾಡಿ ನಮಗೆ ಇಂಪ್ಯಾಕ್ಟ್ ಆಗುವಾಗ ಇದು ಬಂದು ಅಬ್ಸರ್ವ್ ಮಾಡಿ ನಮಗೆ ಒಳಗಡೆ ಆ ಇಂಪ್ಯಾಕ್ಟನ್ನು ಒಳಗಡೆ ಬಂದು ಇರೋ ಪ್ಯಾಸೆಂಜರ್ಸ್ಗೆ ಆ ಇಂಪ್ಯಾಕ್ಟ್ ಇರಲ್ಲ, ಇಲ್ಲೇ ಅದು ಒಂದು ಅಬ್ಸರ್ವ್ ಮಾಡ್ಕೊಳ್ತದೆ. ಇದು ಬಂದು ಕ್ರಂಪಲ್ ಝೋನ್ ಅಂತ ಕರಿತೀವಿ. ವಿತ್ 17 ಇಂಚ್ ಅಲಾಯ್ಸು. ಅಲಾಯ್ಸಲ್ಲಿ ಕೂಡ ವೀಲ್ಸಲ್ಲಿ ಕೂಡ ಈಗ ಇಂಪ್ರೂವ್ಮೆಂಟ್ ಆಗಿದೆ. ಇದು ಬಂದು ಪೇಂಟೆಡ್ ಅಲಾಯ್ ವೀಲ್ಸ್ ಬರುತ್ತೆ. ಇದು ಬಂದು ಪೇಂಟೆಡ್ ಅಲಾಯ್ ವೀಲ್ಸ್. ಮತ್ತು ನಿಮಗೆ ವೈಪರ್ ವಿತ್ ವಾಷರ್ ಬಂದು ಬರುತ್ತೆ, UV ಕಟ್ ಗ್ಲಾಸ್. ಇದು ಬಂದು ಬಾಡಿ ಕಲರ್ ಹ್ಯಾಂಡಲ್ಸ್. ಈ ಮಾಡೆಲ್ ನೋಡಿದ್ರೆ ನಮಗೆ 4-5 ವೇರಿಯಂಟ್ ಇದೆ. ಇದರಲ್ಲಿ 4 ವೇರಿಯಂಟ್ ಇದೆ. ಇದು ಬಂದು ಝೀಟಾ, ಆ್ಯಕ್ಚುಲಿ ಸ್ಮಾರ್ಟ್ ಹೈಬ್ರಿಡ್ ಬಂದು ಇದು ಸ್ಮಾರ್ಟ್ ಹೈಬ್ರಿಡ್ ಗಾಡಿ. ಸ್ಮಾರ್ಟ್ ಹೈಬ್ರಿಡ್ ಬೇಸಿಕ್ಕಿಂದ ಸ್ಟಾರ್ಟ್ ಆಗುತ್ತೆ. ಜಿಗ್ಮಾ, ಡೆಲ್ಟಾ, ಝೀಟಾ, ಆಲ್ಫಾ ಅಂತ. ಇದು ಬಂದು ಝೀಟಾ ವೇರಿಯಂಟು. ಟಾಪ್ ಮಾಡೆಲ್. ಇದಕ್ಕೂ ಇನ್ನೂ ನಿಮಗೆ ಹೊಸ ಪ್ರೈಸ್ ಕಾಸ್ಟ್ ಬರುತ್ತೆ. ಸೊ ಇದರಲ್ಲಿ ನಿಮಗೆ ಕೀಲೆಸ್ ಎಂಟ್ರಿ ಬರುತ್ತೆ. ಕೀಲೆಸ್ ಎಂಟ್ರಿ ಅಂದರೆ ನಾವು ಕೀ ಬಂದು ಪಾಕೆಟ್ಲಿ ಇದ್ದರೆ ಸಾಕು, ನಾವು ಬಂದು ತೆಗೆದು ಅನ್ಲಾಕ್ ಮಾಡಬೇಕಾಗಿರೋ ಅವಶ್ಯಕತೆ ಇಲ್ಲ. ಜಸ್ಟ್ ಇದನ್ನು ಪ್ರೆಸ್ ಮಾಡ್ಕೊಂಡೆ ನಾವು ಇದನ್ನ ಡೋರ್ನ ಓಪನಿಂಗ್ ಮಾಡ್ಬೋದು. ಅಂದ್ರೆ ಮೊದಲೇ ತಂಬ ಇಂಪ್ರೆಷನ್. ಹೌದು. ಈಗ ನಾವು ಇದು ಬಂದು ಲಾಕ್ ಮಾಡಿರ್ತೇವೆ. ಇಲ್ಲ, ತಂಬ ಇಂಪ್ರೆಷನ್ ಬೇಕಾಗಿಲ್ಲ, ಕೀ ನಮಗೆ ಪಕ್ಕ ಇರಬೇಕು. ಈಗ ಇದು ಬಂದು ಲಾಕ್ ಮಾಡಿರ್ತೀವಿ. ಸೊ ಲಾಕ್ ಮಾಡಿದ್ರೆ ನಮ್ಮಿಂದ ಓಪನ್ ಆಗ್ತಿಲ್ಲ. ಈಗ ಕೀ ಪಕ್ಕ ಇರೋದ್ರಿಂದ ನಾವು ಪ್ರೆಸ್ ಮಾಡಿಬಿಟ್ಟು ಹಿಂಗೆ ಓಪನ್ ಮಾಡ್ಬೋದು. ಕೀ ಪಕ್ಕ ಇರುತ್ತೆ. ಹೌದು, ಕೀ ನಮಗೆ ಪಾಕೆಟ್ಲೇ ಇರ್ತದೆ ಅಂತ ಮಡಿಕೊಳ್ಳಿ. ಈಗ ನಾವು ಕ್ಲೋಸ್ ಮಾಡಿಬಿಟ್ಟು ನಾವೀಗ ಲಾಕ್ ಮಾಡಾಯ್ತು. ಲಾಕ್ ಮಾಡಿಬಿಟ್ಟು ಈಗ ಓಕೆ, ನಾವು ಪಾಕೆಟ್ಲೇ ಇಟ್ಕೊಂಡಿದೀವಿ, ನಾವು ತೆಗಿಯಂಗೆ ಇಲ್ಲ. ಬಟ್ ಇದು ಡಿಸ್ಟೆನ್ಸ್ ನೋಡಿ, ಇದು ಪಕ್ಕ ಇರೋದ್ರಿಂದ ಸ್ಮಾರ್ಟ್ ಕೀಲೆಸ್ ಎಂಟ್ರಿ ಅಂತ ಇದನ್ನ ಕರಿತೀವಿ. ಸೊ ಇದರಲ್ಲಿ ನಿಮಗೆ ಟರ್ನ್ ಇಂಡಿಕೇಟರ್ಸ್ ಬರ್ತಿದೆ. ಮತ್ತೆ ನಮಗೆ ವೈಡ್ ಡೋರ್ ಓಪನಿಂಗ್ ಬರುತ್ತಿದೆ. ಇದರಲ್ಲಿ ಸ್ಪೀಕರ್ಸು, ಟ್ವೀಟರ್ಸು. ಹಾಗೆ ಒಳಗಡೆ ಬಂದರೆ ನಮಗೆ ಸುಜುಕಿ ಕಾರಿನ ಗ್ರ್ಯಾಂಡ್ ವಿಟಾರ, ಸುಜುಕಿ ಕಂಪನಿಯ ಗ್ರ್ಯಾಂಡ್ ವಿಟಾರದ ಹೊರಭಾಗ ಒಂದು ಸ್ವಲ್ಪ ಗಮನಿಸ್ತಾ ಇದ್ರಿ. ಸೊ ಈ ಕಾರಿನ ಒಳ ಕೂತಿದ್ದೀವಿ, ಒಂದು ಥರದ ಲಕ್ಸುರಿ ಫೀಲ್ ಇದೆ. ಸೊ ಇನ್ನು ಒಳಭಾಗದ ಫೀಚರ್ಗಳನ್ನ ಕೇಳ್ತಾ ಹೋಗೋಣ. ಸರ್ ಹೇಗೆ ಸರ್ ಉಳಿದ ಕಾರ್ಗಳಿಗಿಂತಲೂ ನಿಮ್ದು ಹೆಂಗ್ ಭಿನ್ನ ಅನ್ಸುತ್ತೆ? ಓಕೆ, ಈಗ ನಾವು ಗಾಡಿ ಒಳಗೆ ಬಂದಿದ್ದೀವಿ. ಈಗ ಸ್ಟಾರ್ಟ್ ಮಾಡ್ಬೇಕಾದ್ರೆ ಕೀ ನಮಗೆ ಪಕ್ಕ ಇರಬೇಕು. ಈಗ ನಮ್ ಕೀ ದೂರ ಆಯ್ತು, ಇದು ಆನ್ ಮಾಡ್ಬೇಕಾದ್ರೆ ಆನ್ ಆಗಲ್ಲ. ಇಗ್ನಿಷನ್ ಸ್ವಿಚ್ ಇದು ಬಂದು ಆನ್ ಆಗಲ್ಲ ನೋಡಿ. ನಾವು ಕ್ಲಚ್ ಫುಲ್ ಪ್ರೆಸ್ ಮಾಡ್ಕೋಬೇಕು. ಈಗ ಇಂಜಿನ್ ಬಂದು ಸ್ಟಾರ್ಟ್ ಆಗಿದೆ, ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಮಾತ್ರ ಸ್ಟಾರ್ಟ್ ಆಗಿದೆ. ಇದು ಪಕ್ಕ ಮಡಿಕೊಂಡು ನಾವು ಪ್ರೆಸ್ ಮಾಡುವಾಗ ಇದು ಹತ್ರ ಇರಬೇಕು. ಈ ಕೀ ಅನ್ನೋದು ಸೆನ್ಸರ್ ಇದು ವರ್ಕ್ ಆಗುತ್ತೆ. ಸೊ ಮತ್ತೆ ಡೋರ್ ಕ್ಲೋಸ್ ಮಾಡಬೇಕು. ಡೋರ್ ಇಂಡಿಕೇಟರ್ಸ್ ವೈಡಲ್ಲಿ. ಸೊ ಡೋರ್ ಬಂದ್ಬಿಟ್ಟು ಓಪನ್ಲಿದೆ. ಸೊ ಅದು ಡೋರ್ ವಾರ್ನಿಂಗ್ ಬಂದು ನಮಗೆ ತೋರಿಸ್ತಾ ಇದೆ. ಎಲ್ಲವೂ ಡಿಸ್ಪ್ಲೇ ತೋರಿಸ್ತಾ ಇರ್ತದೆ. ಎಲ್ಲ ವಾರ್ನಿಂಗ್ಸು ನಿಮಗೆ ಸಿಗುತ್ತೆ. ಮತ್ತೆ ನಿಮಗೆ ವೈರ್ಲೆಸ್ ಚಾರ್ಜಿಂಗ್ ಇದೆ.
ನಿಮಗೆ ಬಂದ್ಬಿಟ್ಟು ಇದರಲ್ಲಿ USB ಚಾರ್ಜಿಂಗ್ ಇದೆ, ಇದರಲ್ಲೂ ಚಾರ್ಜರ್ 12 ವೋಲ್ಟ್ ಚಾರ್ಜಿಂಗ್ ಪೋರ್ಟ್ ಇದೆ. ಈಗ ಗಾಡಿ ಆನಲ್ಲಿದೆ, ನಿಮಗೆ ಬಂದು ಸ್ಟೇರಿಂಗಲ್ಲಿ ಆಡಿಯೋ ಮೌಂಟೆಡ್ ಕಂಟ್ರೋಲ್ಸ್ ಬರುತ್ತೆ, ನೀವು ಎಲ್ಲ ಕಂಟ್ರೋಲ್ಸ್ ಇದರಲ್ಲೇ ಮಾಡ್ಬೋದು. ಮತ್ತು ನಿಮಗೆ ವಾಯ್ಸ್ ಅಸಿಸ್ಟೆಂಟ್ ಅಲೆಕ್ಸಾ ಟೈಪ್ ನಾವು ಒಂದು ಇದರಲ್ಲಿ ನಾವು ಪ್ರೆಸ್ ಮಾಡಿದ್ರೆ ಈಗ ನಾನು ಆ ಮ್ಯಾನ್ಯುವಲ್ ಆಗಿ ಆನ್ ಮಾಡಿದ್ದೀನಿ. ಫಸ್ಟ್ ನಾನು ಅದನ್ನು ಆಫ್ ಮಾಡ್ಕೋಬೇಕು. ಆಫ್ ಮಾಡ್ಕೊಂಡೆ. ಈಗ ನನಗೆ ಒಂದು ಪರೀಕ್ಷೆ ಮಾಡಿ ಸೌಂಡ್. ಎಸ್ ಅಲೆಕ್ಸಾ ಪ್ಲೀಸ್ ಪ್ಲೇ FM. Would you like to listen to 1,97,88,743.5 FM? ಎಸ್, ಇದು ಇದರ ಒಂದು ಸ್ಪೆಷಾಲಿಟಿ. Tuning to 1,97,88,743.5 FM. ಎಸ್, ನೆಕ್ಸ್ಟ್ ಹೇಳೋದಾದ್ರೆ ಸೊ ಇದು ಮ್ಯೂಟ್ ಮಾಡ್ಕೋಬೋದು. ಮತ್ತು ನಿಮಗೆ AC ಕಂಟ್ರೋಲ್, ಆಟೋ AC ಕಂಟ್ರೋಲ್ಸ್ ಬರುತ್ತೆ. ಇದ್ರಲ್ಲಿ ಬಂದು ಆಟೋ IRVMs ಅಂತ ಕರಿತೀವಿ. ಇದು IRVMs ಅಂದರೆ ನಿಮಗೆ ಹಿಂದ್ಗಡೆಯಿಂದ ಫ್ಲ್ಯಾಶ್ ಲೈಟ್ ನೈಟ್ ಹೊತ್ತು ನಿಮಗೆ ಯಾರಾದರೂ ಆನ್ ಮಾಡುವಾಗ ಗಾಡಿಗಳು ನಿಮಗೆ ಕಣ್ಣಿಗೆ ಬಂದು ತುಂಬ ಅದು ಬಂದು ಫ್ಲ್ಯಾಶ್ ಆಗಿದೆ, ನಿಮ್ಗೆ ಅದು ಆಟೋಮೆಟಿಕ್ ಆಗಿ ಅದು ಡಿಮ್ಮಿಂಗ್ ಮಾಡಿಕೊಡ್ತದೆ. ಅವಾಗ ನೀವು ಹಿಂದ್ಗಡೆ ವಿಸಿಬಿಲಿಟಿ ನಿಮಗೆ ಚೆನ್ನಾಗಿ ಸಿಗುತ್ತೆ. ಸೊ ಅದು ಬಂದು ಇದರ ಪ್ರತ್ಯೇಕತೆ. ಮತ್ತು ಇದು ಬಂದು ಕ್ರೂಸ್ ಕಂಟ್ರೋಲ್ ಅಂತ ಕರಿತೀವಿ. ಎಬೋ 80 ಸ್ಪೀಡ್ ಹೋಗುವಾಗ ನೀವು ಆಕ್ಸಲೇಷನ್ ಕೊಡಬೇಕಾಗಿಲ್ಲ. ಕ್ರೂಸ್ ಅಂದರೆ ನಮಗೆ ಸ್ಪೀಡ್ ಅಂತ ಮೀನಿಂಗು. ಸೊ ಕ್ರೂಸ್ ಅನ್ನು ಬಂದು ವಿತಿನ್ ಮೈ ಥಂಬ್ ಫಿಂಗರ್ಲೇ ನಾನು ಬಂದು ಐ ಕ್ಯಾನ್ ಕಂಟ್ರೋಲ್ ದ ಸ್ಪೀಡ್ ಆಫ್ ದ ವೆಹಿಕಲ್. ಎಸ್, ದಟ್ ಈಸ್ ದ ಪರ್ಪಸ್ ಆಫ್ ಕ್ರೂಸ್ ಕಂಟ್ರೋಲ್. ಇದರಲ್ಲಿ ನಾನು ಮೋಡ್ ಎಲ್ಲ ಸೆಟ್ ಮಾಡ್ಕೋಬೋದು. ಮತ್ತು ಇದ್ರ ಕಾಲ್ ಅಟೆಂಡಿಂಗ್ ಫಂಕ್ಷನ್ ಇದೆ. ಮತ್ತು ನಮಗೆ ಇದರಲ್ಲಿ ಬಂದರೆ ಮಿರರ್ ವ್ಯೂಯಿಂಗ್, ನಮಗೆ ಡ್ರೈವರ್ ಕಡೆಯಿಂದ ನಾಬ್ ಕೊಟ್ಟಿದ್ದಾರೆ. ಎಲ್ಲ ಬಂದು ನೋಡಿ, ಡೋರ್ ನಮಗೆ ಫೋಲ್ಡಬಲ್, ಇದು ಬಂದು ಫೋಲ್ಡಬಲ್ ORVM ಅಂತ ಕರಿತೀವಿ. ಇದು ಬಂದು IRVM, ಇಂಟೀರಿಯರ್ ರಿಯರ್ ವ್ಯೂ ಮಿರರ್, ಅದು ಔಟ್ಸೈಡ್ ರಿಯರ್ ವ್ಯೂ ಮಿರರ್. ಸೊ ಮತ್ತು ನನಗೆ ನಾಬಲ್ಲೇ ಕೂಡ ಮಿರರನ್ನು ನಾನು ಅಡ್ಜಸ್ಟ್ ಮಾಡ್ಕೋಬೋದು. ಇಲ್ಲಿಂದನೇ ಮೇಲ್ಗೆ ಕೆಳಗಡೆ ಎಲ್ಲ ನಮ್ಮ ರೈಟ್ ಸೈಡು ಎಲ್ಲೇ ಅಡ್ಜಸ್ಟ್ಮೆಂಟ್ಸ್, ನಮಗೆ ಮಿರರ್ ಎಷ್ಟೇ ದೂರ ಇರಬೇಕು, ಎಷ್ಟು ಆ್ಯಂಗಲ್ ಇರಬೇಕು, ಅದೆಲ್ಲ ಕೂಡ ನಾವು ಮಿರರ್ ಒಳಗಡೆಯಿಂದ ನಾವು ಕೂತಿದ್ದ ಜಾಗದಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು. ಮತ್ತು ಆಟೋ ಪವರ್ ವಿಂಡೋಸ್ ಅಂತ ಕರಿತೀವಿ. ಆಟೋ ಪವರ್ ವಿಂಡೋಸ್ ಅಂದರೆ ಡ್ರೈವರ್ ಕಡೆ ನಿಮಗೆ ಆಟೋಮೆಟಿಕ್ಕಾಗಿ ಡಬಲ್ ಪಿಂಚ್ ಮಾಡಿದ್ರೆ ಫುಲ್ ನಿಮಗೆ ವಿಂಡೋಸ್ ಬಂದು ಫುಲ್ ಆಟೋಮೆಟಿಕ್ಕಾಗಿ ಹೋಗುತ್ತೆ. ಸಿಂಗಲ್ ಮಾಡಿದ್ರೆ ಸ್ಟೆಪ್ ಬೈ ಸ್ಟೆಪ್ ಆಗಿ ಹೋಗುತ್ತೆ, ಡಬಲ್ ಮಾಡಿದ್ರೆ ನಿಮಗೆ ಫುಲ್ಲಾಗಿ ಹೋಗುತ್ತೆ. ಸೊ ಇದು ನಿಮಗೆ ಬರುತ್ತೆ. ಮತ್ತು ನಿಮಗೆ ಕಪ್ ಹೋಲ್ಡರ್ ಇದೆ. ಮತ್ತು ನಿಮಗೆ ಇಲ್ಲಿ ಒಂದು ಹೋಲ್ಡರ್ ಕೊಟ್ಟಿದ್ದಾರೆ, ನಿಮಗೆ ಡಾಕ್ಯುಮೆಂಟ್ಸ್ ಏನೇ ಒಂದು ಕೆಲವೊಂದು ಥಿಂಗ್ಸ್ ಇಡಂಗಿದ್ರು ನೀವು ಅಲ್ಲಿ ಸ್ಪೀಕರ್ಸ್ ಕೊಟ್ಟಿದ್ದಾರೆ. ಮತ್ತು ಟ್ವಿಟರ್ಸ್ ಇದೆ ನಿಮಗೆ. ಆ್ಯಂಡ್ ಆಲ್ಸೋ ಆಟೋ ಹೆಡ್ ಲ್ಯಾಂಪ್ಸ್ ಅಂತ ಇದೆ. ಆಟೋ ಹೆಡ್ ಲ್ಯಾಂಪ್ಸ್ ಅಂದರೆ ನಮಗೆ ಹೆಡ್ ಲ್ಯಾಂಪ್ಸ್ದ ಡೈರೆಕ್ಷನ್ ಆ್ಯಂಗಲ್ ಅದು ನಾವಿಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಮತ್ತು AC ಕಂಟ್ರೋಲ್ಸ್ ಇದೆ ನಿಮಗೆ. ಮತ್ತು ಇದರಲ್ಲಿ ಪ್ರತ್ಯೇಕತೆ ಝೀಟಾ ಮಾಡಲ್ಲಿ ನೋಡಿದ್ರೆ, ಈಗ ಹಳೆ ಗ್ರ್ಯಾಂಡ್ ವಿಟಾರದಲ್ಲಿ ಟಾಪ್ ಎಂಡಲ್ಲೇ ವೆಂಟಿಲೇಟೆಡ್ ಸೀಟ್ಸ್ ಕೊಟ್ಟಿದ್ರು. ಈಗ ಝೀಟಾ ಮಾಡಲ್ಲಿ ಎರಡೂ ಕಡೆ ಡ್ರೈವರ್ ಮತ್ತು ಡ್ರೈವರ್, ಇದು ಡ್ರೈವರ್ ಅಂದರೆ ಲೆಫ್ಟ್ ಸೈಡ್ ಅನ್ನೋದು ಡ್ರೈವರ್, ಇದು ಡ್ರೈವರ್ ಸೀಟು. ಎರಡೂ ಕಡೆಗೂ ನಿಮಗೆ ಇದು ತಣ್ಣಗಾಗುತ್ತೆ. ಸೀಟ್ ಬಂದ್ಬಿಟ್ಟು ನಿಮಗೆ ತಣ್ಣಗಾಗುತ್ತೆ. ಇದು ಸೀಟಲ್ಲೇ ನಿಮಗೆ ಕೂಲಿಂಗ್ ಸಿಸ್ಟಮ್, ಸೊ ಕಾಲ್ಡ್ ವೆಂಟಿಲೇಟೆಡ್ ಸೀಟ್ಸ್. ಮತ್ತು ವೈರ್ಲೆಸ್ ಚಾರ್ಜರ್. ಈಗ ವೈರ್ಲೆಸ್ ಚಾರ್ಜರ್ ಯಾವೆಲ್ಲ ಫೋನಿಗೆ ಈಗ ಸಪೋರ್ಟ್ ಆಗ್ತಿದೆಯೋ ಜಸ್ಟ್ ನೀವೆಲ್ಲಿ ಮಡಗಿದ್ರೆ ಸಾಕು ಚಾರ್ಜ್ ಆಗುತ್ತೆ. ನಿಮಗೆ ಪ್ಲಗ್ ಬೇಕಾಗಿಲ್ಲ, ಚಾರ್ಜರ್ ಬೇಕಾಗಿಲ್ಲ. ಸೊ ಎರಡು ಬಟನ್ ಇದಾವೆ ಇಲ್ಲಿ. ಇದು ಡ್ರೈವರ್ಗೆ, ಇದು ಡ್ರೈವರ ಸರ್ ಇದು? ಎಸ್ ಸರ್. ಈ ಕೆಲ ಕಾರ್ಗಳಲ್ಲಿ ಸೀಟ್ ಬಿಸಿ ಆಗುತ್ತೆ, ಕೂತ್ಕೊಳ್ಳೋಕ್ಕಾಗಲ್ಲ, ಫುಲ್ಲು ಶೆಕೆ. ಆ ಟೈಮಲ್ಲಿ ಇದನ್ನ ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ ನಾವು ಕೂತಿರೋ ಸೀಟ್ಗಳು ತಂಪಾಗುತ್ತೆ. ಇದೊಂಥರ ಸ್ಪೆಷಲ್. ಇದ್ರ ಬಗ್ಗೆ ಹೇಳೋದಾದ್ರೆ ಸರ್ ಇದರಲ್ಲಿ AC 3 ಮೋಡಲ್ಲಿ ಇದು ಕೆಲಸ ಮಾಡುತ್ತೆ. ಇದು ಬಂದು ಫುಲ್ AC ಅಂತ. ಮತ್ತು AC ಕಡಿಮೆ, ಇದು ಬಂದು 70% ಬಂದ್ಬಿಟ್ಟು ನಿಮಗೆ ಕೂಲಿಂಗ್ ಕೊಡ್ತಿದೆ. ಈಗ ಇದು ಬಂದ್ಬಿಟ್ಟು 30% ಕೂಲಿಂಗ್ ಆಗ್ತಿದೆ. ಆ ಟೆಂಪ್ರೇಚರ್ ಬಂದು ನೀವು ಇಲ್ಲಿ ಸೆಟ್ ಮಾಡ್ಕೋಬಹುದು. ಈಗ ಇದು ಬ್ಲೂ ಲೈಟ್ ಫುಲ್ಲು, ಇದು 3 ಇಂಡಿಕೇಶನ್ ಇರ್ತಿದ್ರೆ ಫುಲ್ ಕೂಲಿಂಗ್ ಅಂತ ಅರ್ಥ. ಇದು ಬಂದು 70% ಆ್ಯಂಡ್ ಇದು 30%. ಅಂದರೆ ಸೇಮ್ ಸೈಡ್ ಡ್ರೈವರ್ ಸೈಡು ನಾವು ಅದನ್ನು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು ಕಂಟ್ರೋಲಿಂಗ್. ಸೊ ಮತ್ತು ನಿಮಗೆ ಆಟೋ AC ಫಂಕ್ಷನ್ಸ್ ಇದೆ, ರಿಯರ್ ಡಿಫಾಗರ್ ಫಂಕ್ಷನ್ಸು, ಫ್ರಂಟ್ ಡಿಫಾಗರು, ಮತ್ತು ಡೈರೆಕ್ಷನ್ಸು, ನಮಗೆ ಎಲ್ಲಿ ಲೆಗ್ಗೆ ಬೇಕಾ ಇಲ್ಲ ಬಂದು ಇದು ಬಂದು ನಮಗೆ ಇದು ಗಾಳಿ ಬರುತ್ತೆ. ಓನ್ಲಿ ಲೆಗ್ ಅಂದ್ರೆ ಲೆಗ್ ಮಾತ್ರ ನಾವು ಸೆಲೆಕ್ಟ್ ಮಾಡ್ಕೋಬೋದು. ಮತ್ತು ಸ್ಪೀಡು ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಆ್ಯಂಡ್ ಆಲ್ಸೋ ಆ್ಯಂಡ್ ಇಲ್ಲಿ ಈಗ ಬರ್ತಾ ಇಲ್ಲ, ನಮಗೆ ಲೆಗ್ಗೆ ಬರ್ತಿದೆ. ಸೊ ಇಲ್ಲಿ ನಾವು ಈಗ ಮತ್ತೆ ಫೇಸ್ಗೆ ಡೈರೆಕ್ಷನ್ ಹಾಕಿದ್ರೆ ಇಲ್ಲಿ ನಮಗೆ ತಣ್ಣಾಗುತ್ತದೆ. ಮತ್ತು ನಿಮಗೆ ಸುಸುಕಿ ಕನೆಕ್ಟ್ 9 ಇಂಚ್ ಡಿಸ್ಪ್ಲೇ ಬರುತ್ತೆ. ಆ್ಯಂಡ್ ಆಲ್ಸೋ ಯು ಹ್ಯಾವಿಂಗ್ ದ ಸರೌಂಡಿಂಗ್ ಸಿಸ್ಟಮ್ ಬಂದು ನಿಮಗೆ ಚೆನ್ನಾಗಿ ನಿಮಗೆ ಬೇಸ್ ಎಫೆಕ್ಟ್ ಬಂದು ನಿಮಗೆ ಚೆನ್ನಾಗಿ ಸಿಗುತ್ತೆ. ಮತ್ತು ಇದರಲ್ಲಿ ಸುಸುಕಿ ಕನೆಕ್ಟ್ ಬಂದು ಬರುತ್ತೆ. ಅದು ನಿಮಗೆ ಆಟೋಮೆಟಿಕ್ಕಾಗಿ ನೀವು ನೇವಿಗೇಷನ್ಸ್ ಕಂಟ್ರೋಲ್ ಮಾಡ್ಕೋಬೋದು. ಈಗ ಮ್ಯಾಪ್ ಹಾಕ್ತೀವಿ ಅಂದರೆ ಡಿಸ್ಪ್ಲೇಯಲ್ಲೇ ಮ್ಯಾಪ್ ಬಂದು ಓಪನ್ ಆಗುತ್ತೆ.
ಮತ್ತೆ ನೀವು ಡಿವೈಸ್ ಕನೆಕ್ಟ್ ಮಾಡಿ, ಮತ್ತೆ ಆಂಡ್ರಾಯ್ಡ್ ಆಟೋ ಆಪ್ಷನ್ಸ್ ಇದೆ. ಆಂಡ್ರಾಯ್ಡ್ ಆಟೋದ ಕಾಂಟ್ಯಾಕ್ಟ್ಸ್ ನೀವು ಇದರಿಂದನೇ ಕಾಲಿಂಗು ಮಾಡ್ಕೋಬಹುದು. ಮತ್ತು ಇದರಿಂದನೇ ನೀವು ವಾಟ್ಸಪ್ ಕಂಟ್ರೋಲ್ಸು ಎಲ್ಲ ನಿಮಗೆ ಆಡಿಯೋ, ಈಗ ಸ್ಪಾಟಿಫೈ ಅಂತೇಳಿ ಬಂದು ನಿಮಗೆ ಆಡಿಯೋ ಮತ್ತು ಇದರಲ್ಲೇ ನಿಮಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಸೊ ಇದು ಬಂದ್ಬಿಟ್ಟು ನಿಮಗೆ ಪ್ರತ್ಯೇಕತೆ ಇದೆ. ನಾರ್ಮಲ್ ಆಗಿ ಟಾಪ್ ಎಂಡ್ ಹಳೆ ವರ್ಷನಲ್ಲಿ ಎಲ್ಲ ಟಾಪ್ ಎಂಡ್ ಬರ್ತಿತ್ತು. ಈಗ ಮಿಡ್ ವರ್ಷನ್ ಝೀಟಾ ಅನ್ನೋದು ಮಿಡ್ ವರ್ಷನ್, ಅதாவது ಸೆಮಿ ಟಾಪ್. ಇದರಲ್ಲಿ ನಿಮಗೆ ವೆಂಟಿಲೇಟರ್ ಸೀಟ್ಸು ಕೊಟ್ಟಿದ್ದಾರೆ. ಸೊ ಇಲ್ಲೂ ಸ್ವಲ್ಪ ಏನೋ ಸ್ಪೆಷಲ್ ತರ ಕಾಣ್ತಾ ಇದೆ ಸರ್. ಎಸ್, ಅದು ನಿಮಗೆ ಡ್ಯುಯಲ್ ಟೋನ್ ಲೆದರ್ ಕೊಟ್ಟಿದ್ದಾರೆ. ಅಂಡ್ ಈಗ ನೋಡಿದ್ರೆ ನಮಗೆ ಇದು ನಾಯ್ಸ್ ಪ್ರೂಫ್ ಇದೆ. ನಮಗೆ ಈ ಗಾಡಿ ಬಂದು ನಾಯ್ಸ್ ಪ್ರೂಫ್, ಹೊರಗಡೆಯಿಂದ ಸೌಂಡ್ ನಿಮಗೆ ಬಂದು ಅಷ್ಟೊಂದು ನಿಮಗೆ ಒಳಗಡೆ ಬಂದ್ಬಿಟ್ಟು ಇದಾಗಲ್ಲ. ಈಗ ಫ್ಯಾನ್ ಇದು ಆಫ್ ಮಾಡಿದ್ರೆ ಏನು ಕೇಳಿಸಲ್ಲ. ಎಸ್, ನಾಯ್ಸ್ ಪ್ರೂಫ್ ಇದು. ನಾಯ್ಸ್ ಪ್ರೂಫ್. ಏನ್ ಲೇಯರ್ ಕೊಟ್ಟಿದ್ದೀರಾ ಸರ್ ನಾಯ್ಸ್ ಪ್ರೂಫಿಗೆ? ಯಾವ ಸೊ ಟೆಕ್ನಾಲಜಿ? ಇಯರ್ ದೇ ಆರ್ ಡನ್ ಇನ್ ದ ಡೋರ್ಸ್ ಅಂಡ್ ದ ಎಡ್ಜಸ್. ಅಲ್ಲಿ ಬಂದ್ಬಿಟ್ಟು ನಿಮಗೆ ಚೆನ್ನಾಗಿ ವರ್ಕೌಟ್ ಮಾಡಿದ್ದಾರೆ. ಈಗ ಗಾಡಿ ಆನ್ ಅಲ್ಲಿ ಇದ್ರೂ ಕೂಡ ನಮಗೆ ಆನ್ ಅಲ್ಲಿ ಇರುವ ತರ ಒಂದು ಫೀಲಿಂಗ್ ಇಲ್ಲ. ಸೊ ಅದು ಒಂದು ನಿಮಗೆ ಪ್ರತ್ಯೇಕತೆ ಇದರಲ್ಲಿ. ಸೊ ಇಷ್ಟೊಂದು ಫ್ಯೂಚರ್ಸ್ ನಮಗೆ ಬರ್ತಿದೆ ಸರ್. ಮತ್ತೆ ಸ್ಟೆಬಿಲಿಟಿ, ನಿಮಗೆ ಸಸ್ಪೆನ್ಷನ್, ಮತ್ತೆ ನಿಮಗೆ ಒಳ್ಳೆ ರೀಸೇಲ್ ವ್ಯಾಲ್ಯೂ ಮಾರುತಿನಲ್ಲಿ ಇರೋದ್ರಿಂದ ಆಲ್ಮೋಸ್ಟ್ ಎಲ್ಲರೂ ಈಗ ಬಂದು ಇದು ಹಳೆ ಗಾಡಿ, ಆಲ್ಮೋಸ್ಟ್ ಓಲ್ಡ್ ವೆಹಿಕಲ್ ಇಟ್ಟಿರೋರೆಲ್ಲ ಎಕ್ಸ್ಚೇಂಜ್ ಮಾಡಿಬಿಟ್ಟು ಈಗ ಗ್ರ್ಯಾಂಡ್ ವಿಟಾರಾ ಆಪ್ಷನ್ ಬಂದು ನೋಡ್ತಿದ್ದಾರೆ. ಬಿಕಾಸ್ ಆಫ್ ರೀಸೇಲ್ ವ್ಯಾಲ್ಯೂ, ಒಳ್ಳೆ ರೀಸೇಲ್ ವ್ಯಾಲ್ಯೂ ಇದೆ, ಒಳ್ಳೆ ಮಾರ್ಕೆಟ್ ವ್ಯಾಲ್ಯೂ ಇದೆ. ಇದು ನಿಮಗೆ ಲೈಟ್ಸ್, ಡ್ರೈವರ್ ಮತ್ತು ಕೋ ಡ್ರೈವರ್ ಲೈಟ್ಸು, ಇದು ನೀವು ಆನ್ ಮಾಡ್ಕೊಳ್ಳೋಣ. ಮತ್ತು ನಿಮಗೆ ಸನ್ ಶೇಡಲ್ಲಿ ಇದರಲ್ಲೂ ನಿಮಗೆ ಮಿರರ್ ಬರುತ್ತೆ. ಮಿರರ್ ಬಂದು ವಿತ್ ಲೈಟ್ ಬಂದು ಬರುತ್ತೆ. ಸೊ ಇಷ್ಟು ನಿಮಗೆ. ಮತ್ತು ನಿಮಗೆ ಹ್ಯಾಂಡಲ್ಸ್ ಬಂದು ಕೊಟ್ಟಿದ್ದಾರೆ ಕೋ ಡ್ರೈವರ್ಗೆ. ಇದರಲ್ಲಿ ನಿಮಗೆ ಈ ಬಡ್ಜೆಟಲ್ಲಿ ನಿಮಗೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಕವರ್ ಆಗುತ್ತೆ. ನಿಮಗೆ ಎಲ್ಲ ಫ್ಯೂಚರ್ಸು ಕವರ್ ಆಗುತ್ತೆ. ಮತ್ತೆ ಗ್ರೌಂಡ್ ಕ್ಲಿಯರೆನ್ಸ್ ಇದೆ. ಫ್ರೆಂಡ್ಲಿ ಬಜೆಟ್ ಸರ್ ಇದು? ಇದು ಬಂದ್ಬಿಟ್ಟು ನಿಮಗೆ 14 lakh ಇಂದ ಬೇಸಿಕ್ ಮಾಡೆಲ್ ಇಂದ ಸ್ಟಾರ್ಟ್ ಆಗುತ್ತೆ. 14.5 ಬೇಸಿಕ್. ಬಟ್ ಅದರಲ್ಲಿ ನಿಮಗೆ ಫ್ಯೂಚರ್ಸ್ ಕಡಿಮೆ ಆಗುತ್ತೆ. ಈಗ ವೆಂಟಿಲೇಟರ್ ಸೀಟರ್ಸ್ ಬರಲ್ಲ. ಆಲ್ಮೋಸ್ಟ್ ಗಾಡಿ ಫಂಕ್ಷನ್ 1.5 ಲೀಟರ್ ಇಂಜಿನ್ ಇದು, 1500 cc. ಸೊ ಇದ್ರಲ್ಲಿ ಬಂದ್ಬಿಟ್ಟು ನಿಮಗೆ ಬೇಸಿಕ್ಕೆ ನಿಮ್ಗೆ ಅದ್ರಲ್ಲಿ ಸಿಗ್ತದೆ ಅನ್ನುವಾಗ ಆಲ್ಮೋಸ್ಟ್ ಜನ ಅದಕ್ಕೆ ಹೋಗ್ತಾರೆ. ವಿತ್ ಇನ್ಫೋಟೈನ್ಮೆಂಟ್ ಸಿಸ್ಟಮು ನಾವು ಬಂದು ಅವ್ರಿಗೆ ಆಫರ್ ಬಂದ್ಬಿಟ್ಟು ಅದು ಮಾಡ್ಕೊತಾ ಇದೀವಿ. ಅಡಿಷನಲ್ ಬಂದ್ಬಿಟ್ಟು ಅವ್ರಿಗೆ ಕೊಡ್ತಿದ್ವಿ. ಮತ್ತೆ ಇದ್ರ ನೆಕ್ಸಾ ಏನಂದ್ರೆ, ಇದು ಬಂದು ಮಾರುತಿಯಲ್ಲಿ 2 ಇದೆ, ಅರೇನಾ ಮತ್ತು ನೆಕ್ಸಾ. ನೆಕ್ಸಾಲ್ ಬಂದ್ಬಿಟ್ಟು ಪ್ರೀಮಿಯಂ ಫ್ಯೂಚರ್ಸ್. ನಾರ್ಮಲ್ ಅರೇನಾ ಇದೆಯಲ್ಲ ಅದು ಬಂದು ಬೇಸಿಕ್ ಮಾಡಲು, ನೆಕ್ಸಾ ಬಂದ್ಬಿಟ್ಟು ಪ್ರೀಮಿಯಂ ಫ್ಯೂಚರ್ಸ್. ಅದೇ 2 ಸ್ಪ್ಲಿಟ್ ಮಾಡಿದ್ದಾರೆ. ಅದು ಹೈ ಬಜೆಟ್ ವೆಹಿಕಲ್, ಮಿಡ್ ಎಂಟ್ರಿ ಲೆವೆಲ್ ಮತ್ತೆ ಪ್ರೀಮಿಯಂ ಅಂತ 2 ಸ್ಪ್ಲಿಟ್ ಆಗಿದೆ ಮಾರುತಿ. ಇದು ರಿಯರ್ ಸೈಡ್ ನಾವಿದೀವಿ. ಈಗ ರಿಯರ್ ಸೈಡ್ ನಿಮಗೆ ಒಳ್ಳೆ ಲೆಗ್ ಸ್ಪೇಸ್ ಇದೆ. ಈಗ ಸೀಟ್ ಬಂದು ನಿಮಗೆ ಫುಲ್ ಫ್ರಂಟ್ ಹೋಗುವಾಗ ನಿಮಗೆ ಒಳ್ಳೆ ಲೆಗ್ ಸ್ಪೇಸ್ ಇದೆ. ಈಗ ಆಲ್ಮೋಸ್ಟ್ ಹಿಂದೆ ಇದೆ ಸೀಟ್, ಇದರಲ್ಲೇ ನಿಮಗೆ ಒಳ್ಳೆ ನಿಮಗೆ ಫ್ರಂಟ್ ಕಂಫರ್ಟಬಲ್ ಇದೆ ಅನ್ನುವಾಗ ಇದು ಮುಂದಕ್ಕೆ ಹೋಗುವಾಗ ಇನ್ನೂ ನಿಮಗೆ ಚೆನ್ನಾಗಿ ಬಂದ್ಬಿಟ್ಟು ಕಂಫರ್ಟಬಲ್ ಸಿಗ್ತದೆ. ಅದಕ್ಕೆ ಹೆಡ್ ರೆಸ್ಟ್ ಬರುತ್ತೆ. ಅದು ಸೆಂಟ್ರಲ್ ಬಂದ್ಬಿಟ್ಟು ನಿಮಗೆ ಕಪ್ ಹೋಲ್ಡರ್ ವಿತ್ ಆರ್ಮ್ ರೆಸ್ಟ್. ಇಬ್ಬರೇ ಹೋಗ್ತಿದ್ದೀರಾ ಅಂದ್ರೆ ಆರಾಮಾಗಿ ನೀವು ಲಾಂಗ್ ಜರ್ನಿ ಹೋಗ್ಬೋದು. ಟೀಗಿ ಕಾಫಿ ಶೇಕ್ ಆಗಲ್ಲ. ಎಸ್, ಅದು ಬಂದು ಶೇಕ್ ಬಂದ್ಬಿಟ್ಟು ಬಂಪ್ಸ್ ಅಲ್ಲಿ ನಾವು ಶೇಕ್ಸ್ ಬಂದ್ಬಿಟ್ಟು ಇರುತ್ತದೆ. ಆದ್ರೆ ನೀವು ಅದು ಹೋಲ್ಡರ್ ತರ ನೀವು ಸಮಥಿಂಗ್ ಇದು ಬಂದು ಇಟ್ಕೋಬಹುದು. ಅದಾவது ಫುಲ್ ಕಪ್ ಇರುವಾಗ ಖಂಡಿತವಾಗ್ಲೂ ಶೇಕ್ ಆಗ್ತದೆ. ಒಂದು ಹಾಫ್ ಕಪ್ ಅಲ್ಲಿ ನಾವು ಇಲ್ಲಿ ಇಡುವಾಗ. ಬಟ್ ಇದಕ್ಕೆ ಕಪ್ ಇರ್ತದೆ, ಇದು ಡಿಸೈನ್ ಕಪ್ ಇರ್ತದೆ. ಅದ್ರ ಪ್ರಕಾರನೇ ನಾವು ಸ್ಟ್ಯಾಂಡರ್ಡ್ ಸೈಜೇ ಕೊಟ್ಟಿರೋದು. ಸೊ ಸ್ಟ್ಯಾಂಡರ್ಡ್ ಆಗಿ ಮಾರ್ಕೆಟ್ ಆ ಕಪ್ ಅದೇ ಸೈಜ್ ಇಡುವಾಗ ಫಿಕ್ಸ್ ಆಗ್ಬಿಡ್ತದೆ ಹಂಗೆ. ಸೊ ಅದೇ ಇದರ ಇದು. ಅಂಡ್ ಇದೇನು ಸರ್ ಇದು? ಇದು ಬಂದು AC. ಇಲ್ಲೂ ಇದೆ ಅಡ್ಜಸ್ಟ್ಮೆಂಟ್. ಈಗ ನಾವು ಗಾಡಿ ಆನ್ ಮಾಡಿದ್ರೆ ನಿಮಗೆ ಇಲ್ಲೂ AC ಅಡ್ಜಸ್ಟ್ಮೆಂಟ್ ಬರ್ತದೆ. ಅಂಡ್ ಇದು ಸ್ಪೀಡ್ ಅಡ್ಜಸ್ಟ್, AC ಎಷ್ಟು ನಿಮಗೆ ಎಷ್ಟು ಸ್ಪೀಡಲ್ಲಿ ಬೇಕು ಅದು ನೀವು ಅಡ್ಜಸ್ಟ್ ಮಾಡಬಹುದು. ಟೆಂಪರೇಚರ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಅದು ನಿಮ್ಮ ಮುಂದೆ ನಾವು ಕಂಟ್ರೋಲ್ ಮಾಡುವಾಗ ನಿಮಗೆ ಇದು ಬರ್ತದೆ. ಮತ್ತೆ ಟೈಪ್ ಸಿ ಚಾರ್ಜ್ 2 ಕಡೆನೂ ಮಾಡ್ಕೋಬಹುದು, ನೀವು ಮಾಡ್ಕೋಬಹುದು. ಇಲ್ಲಿ ಸಿ ಟೈಪ್ ಚಾರ್ಜಿಂಗ್ ಬಂದು ನಾವು ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಮತ್ತೆ ಸನ್ಸ್ಕ್ರೀನ್ ಬಂದು ಬರುತ್ತೆ. ಇದು ವಿತಿನ್ ಇದು ನೀವು ನೋಡ್ತಿರೋದೆಲ್ಲ ಗಾಡಿ ಜೊತೆನೆ ಬರೋದು. ಎಕ್ಸ್ಟ್ರಾ ಫಿಟ್ಮೆಂಟ್ ಏನೂ ಇಲ್ಲ ಆಕ್ಸರಿ. ಇದು ಗಾಡಿ ಜೊತೆನೆ ಬರೋದು ಇನ್ಬಿಲ್ಟ್. ಇದು ಕೊಡ್ತಾ ಇದೀವಿ ಈಗ ಸನ್ಸ್ಕ್ರೀನ್. ಈಗ ಇರೋದ ಹೋಲ್ಸ್ ಇದೆ ಸರ್. ಇದು ವೆಂಟಿಲೇಟರ್ ಹೌದು, ನಿಮಗೆ ಬಂದು ಕಾಣ್ಬೇಕಿಲ್ವಾ ಹೊರಗಡೆ ಬಂದು ವಿಶುವಲ್ಸ್ ನೀವು ಹೋಗ್ತಾ ಇದ್ದೀರಾ. ಇದು ಬಂದು ಸಣ್ಣ ಸ್ಕ್ರೀನ್ ಅಂತ ಕರೀತಾರೆ. ನಿಮಗೆ ಫುಲ್ ಆಗಿ ಅದ್ರ ಬೆಳಕು ಬಂದ್ಬಿಟ್ಟು ಸಣ್ಣ ಬಂದು ಫುಲ್ ಆಗಿ ನಿಮಗೆ ಅದು ಬೀಳಬಾರ್ದು ಅಂತ ಹೊಸಿ ನಿಮಗೆ ಅದು ಇದು ಮಾಡ್ಕೊಡ್ತದೆ. ಮತ್ತೆ ಇಲ್ಲೂ ನಿಮಗೆ ಕಪ್ ಹೋಲ್ಡರ್ ಬರುತ್ತೆ. ನಿಮಗೆ ಕಪ್ ಹೋಲ್ಡರ್ ಬಂದ್ಬಿಟ್ಟು ನಿಮಗೆ ಬರುತ್ತೆ. ಎಲ್ಲೂ ಸಿಗುತ್ತೆ. ಮತ್ತೆ ಇಲ್ಲೂ ನಿಮಗೆ ಏನಾದ್ರು ಸಮಥಿಂಗ್ ಮಾಡ್ಬೇಕಂದ್ರೆ ನೀವು ಥಿಂಗ್ಸ್ ಮಡಿಕೋಬಹುದು. ಆ್ಯಂಡ್ ಆಲ್ಸೋ ಇದು ಬಂದು 60-40 ಸ್ಪ್ಲಿಟ್ ಸೀಟ್ ಅಂತ ಕರಿತೀವಿ. ಸೀಲ್ಡ್ ಕೂಡ ನಿಮಗೆ ಫೋಲ್ಡಬಲ್. ನೀವು ಬಂದು ಲಾಂಗ್ ಹೋಗಿರ್ತೀರಾ, ಬರೀ ಇಬ್ಬರೇ ಹೋಗ್ತೀರಾ, ನಿಮಗೆ ಬಂದು ಲಗೇಜ್ ಆ್ಯಡ್ ಮಾಡ್ಕೋಬಹುದು, ಫೋಲ್ಡ್ ಮಾಡ್ಕೋಬಹುದು. ನೀವು ಇದು ಮಾಡೋಣ. ಓಕೆ.
ಎಸ್, ಇದು ಸುಜುಕಿಯ ಗ್ರ್ಯಾಂಡ್ ವಿಟಾರ ಮಾಡೆಲ್ನ ಒಳಗು ಮತ್ತು ಹೊರಗಿನ ಫೀಚರ್ಗಳನ್ನ ಅವರು ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಅತ್ಯಂತ ಸುಂದರವಾದಂತಹ ಮತ್ತು ಅತ್ಯಂತ ವಿಭಿನ್ನವಾದಂತಹ ಫೆಸಿಲಿಟೀಸ್ಗಳು ಕೂಡ ಇದಾವೆ. ಇನ್ನು ಬ್ಯಾಕ್ ಸೈಡ್ ಡಿಸೈನ್ ಬಗ್ಗೆ ಹೇಳೋದಾದ್ರೆ ನೋಡಿ, ಇದೆ ಸ್ಮಾರ್ಟ್ ಹೈಬ್ರಿಡ್. ಸ್ಮಾರ್ಟ್ ಹೈಬ್ರಿಡ್. ಎಸ್, ಬಂದು EV ಟೆಕ್ನಾಲಜಿ ಇದರಲ್ಲಿ ನಿಮಗೆ ಇರುತ್ತೆ. ಅದು ಬಂದು ಗಾಡಿ ಇನಿಷಿಯೇಟ್ ಮಾಡುವಾಗ, ಸ್ಟಾರ್ಟ್ ಮಾಡುವಾಗ ನಮಗೆ ವೈಬ್ರೇಷನ್ ಬಂದು ಸ್ಟಾರ್ಟ್ ಆದಮೇಲೆ ನಿಮಗೆ ಎಲ್ಲವೇ ಕಾಣಿಸಿಲ್ಲ. ಸೆನ್ಸರ್ ಇರುತ್ತೆ. ಅದು ಬಂದು ಸೆನ್ಸರ್ ಅನ್ನೋದಕ್ಕಿಂತ EV ಮಾಡೆಲ್ ಅದು ಸ್ಟಾರ್ಟ್ ಆಗಿ ಬಂದು ರಿಫೈನ್ಡ್ ಮಾಡಿದ್ದಾರೆ. ಮತ್ತೆ ಸ್ಟಾರ್ಟ್ ಮೂವ್ ಆಗುವಾಗಲೂ EVಯಲ್ಲೂ ಮೂವ್ ಆಗುತ್ತೆ. ಮತ್ತೆ ನಿಮಗೆ ಫ್ಯೂಯಲ್ ಎಫಿಷಿಯನ್ಸಿ ಭಾಳ ನಿಮಗೆ ಚೆನ್ನಾಗಿರುತ್ತೆ. ಇದ್ರ ಬಂದು ಮೈಲೇಜು ಒಳ್ಳೆ ಮೈಲೇಜ್ ಇದೆ. ನೀವು ಬೂಟ್ ಸ್ಪೇಸು ನಿಮಗೆ ಚೆನ್ನಾಗಿ ಸಿಗುತ್ತೆ. ನಿಮಗೆ ರಿಯರ್ ಪಾರ್ಸಲ್ ಟ್ರೇ ಅಂತ ಕರಿತೀವಿ. ಒಳ್ಳೆ ನಿಮಗೆ ಬೂಟ್ ಸ್ಪೇಸ್ ಇದೆ. ಮತ್ತೆ ಕೆಳಗಡೆ ನಿಮಗೆ ಎಲ್ಲೂ ಇರಲ್ಲ ನಮ್ಮಲ್ಲಿ. ಅದು ಪಂಚರ್ ಕಿಟ್ ಕರಿತೀವಿ. ನೋಡಿ, ಇದ್ರದ್ದು ಈ ಸ್ಪೇಸ್ ತುಂಬಾ ಚೆನ್ನಾಗಿದೆ ಆಕ್ಚುಲಿ. ನೋಡಿ, ಇದು ಕ್ಲೋಸ್ ಕಂಡೀಷನ್ ಅಲ್ಲಿ ಇದ್ದಾಗ ಇದು ಕ್ಲೋಸ್ ಮಾಡಿ ಸರ್. ಗ್ಲಾಸ್ ಐಟಮ್ಸ್ ಸೈಡಲ್ಲಿ ಇಟ್ಕೋಬಹುದು ಸೇಫ್ಟಿ. ಓಕೆ, ಎಸ್, ಫೈನ್. ಸೊ ಇದು ಫೋಲ್ಡಬಲ್ಗೆ ಕೊಟ್ಟಿರೋದು. ಸೀಟು ಫೋಲ್ಡ್ ಮಾಡ್ಕೊಳ್ಳೋಣ. ನಿಮಗೆ ಫುಲ್ ಆಗಿ ಗಾಡಿ ಇಬ್ರು ಹೋಗಂಗಿದ್ರೆ ಆರಾಮಾಗಿ ಎಲ್ಲ ಥಿಂಗ್ಸ್ ಲೋಡ್ ಮಾಡ್ಕೊಂಡು ನೀವು ಗಾಡಿ ಕ್ಲೋಸ್ ಮಾಡಿ. ರಿಯರ್ ಕ್ಯಾಮೆರಾಗಳು ಬರುತ್ತೆ ಇಲ್ಲಿ. ರಿಯರ್ ಬ್ಯಾಕ್ ಏನಾಗ್ತಿದೆ ಅಂತ ಕಾಣಬಹುದು. ಅಂದ್ರೆ ರಿಯರ್ ಸೆನ್ಸರ್, ಪಾರ್ಕಿಂಗ್ ಸೆನ್ಸರ್ ಇದೆ. ಎಸ್, ಹಾಗಾದ್ರೆ ಸುಜುಕಿಯ ಗ್ರಾಂಡ್ ವಿಟಾರ ಸಾಕಷ್ಟು ಖರೀದಿಗಳು ನಡೀತಾ ಇದೆ. ಕಸ್ಟಮರ್ ಕೂಡ ಅದ್ರ ಬಗ್ಗೆ ಕೇಳ್ತಾ ಇದ್ದಾರೆ. ಅವರೇ ಹೇಳ್ತಾ ಇದ್ರು, ಸಾಕಷ್ಟು ಕಸ್ಟಮರ್ ಈ ಮಾಡೆಲ್ ಸ್ವಲ್ಪ ಆಸಕ್ತಿಯಿಂದ ಜನ ಕೇಳ್ತಾ ಇದ್ದಾರೆ ಈ ಮಾಡೆಲ್ನ ಫೀಚರ್ಸ್ಗಳು ಅಂತ. ಹಾಗಾದ್ರೆ ಕಸ್ಟಮರ್ ನಿಮಗೇನಾದ್ರೂ ಕಾರ್ ಬೇಕಾದಲ್ಲಿ, ಸುಜುಕಿಯ ಈ ಗ್ರ್ಯಾಂಡ್ ವಿಟಾರ ಬೇಕಾದಲ್ಲಿ ಎಲ್ಲಿಗೆ ಬರಬೇಕು, ಯಾರನ್ನ ಸಂಪರ್ಕ ಮಾಡಬೇಕು ಸರ್? ನೀವು ಬರಂಗಿದ್ರೆ ನಮ್ಮದು ಶೋರೂಮ್ ಹೆಬ್ಬಾಳಲ್ಲಿದೆ. ಹೆಬ್ಬಾಳಲ್ಲಿ ವೀರಣ್ಣಪಾಳ್ಯ, ನಿಯರ್ ಟು ಆಪೋಸಿಟ್ ಟು ಲುಂಬಿನಿ ಗಾರ್ಡನ್. ನಾವು ಬಂದು ಗೂಗಲ್ಲಿ ನೆಕ್ಸಾ ವರುಣ್ ಮೋಟಾರ್ಸ್ ಹೆಬ್ಬಾಳ್ ಅಂತ ಹಾಕಿದ್ರೆ ನಿಮಗೆ ಡೀಟೇಲ್ಸ್ ಕಂಪ್ಲೀಟಾಗಿ ನಿಮಗೆ ಸಿಗುತ್ತೆ. ನೀವು ನಮ್ಮ ಶೋರೂಮ್ಗೆ ಬಂದರೆ ಎಲ್ಲ ಎಷ್ಟು ನಿಮಗೆ ಎಲ್ಲ ಬಂದು ನಿಮಗೆ ಟೆಸ್ಟ್ ಡ್ರೈವ್ ಕೊಟ್ಟು ನಿಮಗೆ ಫ್ಯೂಚರ್ಸ್ ಎಕ್ಸ್ಪ್ಲೇನ್ ಮಾಡಿ ಗಾಡಿ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮಗೆ ಕೊಡ್ತೀವಿ. ಅದರಲ್ಲಿ ನಿಮಗೆ ಎಕ್ಸ್ಚೇಂಜು ನಿಮಗೆ ಮಾಡ್ಕೋಬೋದು. ಹಳೆ ಗಾಡಿ ಎಕ್ಸ್ಚೇಂಜ್ ಮಾಡೋರಿಗೆ ಎಕ್ಸ್ಚೇಂಜ್ ಆಫರ್ಸು ಇದೆ. ಮತ್ತು ನಿಮಗೆ ಅದಕ್ಕೋಗಿ ಡಿಸ್ಕೌಂಟ್ಸು ಆಫರ್ಸು ಪ್ರೊವೈಡ್ ಮಾಡ್ತಿದ್ದೀವಿ. ಬೆಸ್ಟ್ ಪ್ರೈಸಿಗೆ ನಾವು ಬಂದು ನಿಮಗೆ ಮಾಡಿಕೊಡ್ಬೋದು. ಇನ್ನೇನಾದರೂ ನಿಮಗೆ ಕಾರಿನ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಗ್ರ್ಯಾಂಡ್ ಎಕ್ಸ್ಪೋಗೆ ಬನ್ನಿ. ಯಲಹಂಕದ ನ್ಯೂ ಟೌನ್ ಗ್ರೌಂಡ್ನಲ್ಲಿ ನಡೀತಾ ಇದೆ. ಸೊ ಮಿಸ್ ಮಾಡ್ಕೋಬೇಡಿ, ಇವತ್ತೇ ಬನ್ನಿ. ಸುಜುಕಿಯ ಈ ಒಂದು ಮಾಡೆಲ್ ಅನ್ನ ನಿಮ್ಮದಾಗಿಸ್ಕೊಳ್ಳಿ. ಬಾಯ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.